ಅದ್ಭುತ ಅದ್ಭುತ ಅದ್ಭುತ, ಮಜಾ ಬಂತು. ಎಲ್ಲಿಗೆ ಮಜಾ ಕಾಣಿಸ್ತಾ ಇಲ್ವಲ್ಲ? ಅರೇ, ಮಳೆಯಲ್ಲಿ ಒದ್ದೆಯಾಗಿ ಮಜಾ ಬಂತು. ನನಗೆ ಮಳೆ ಅಂದ್ರೆ ಬಹಳ ಇಷ್ಟ. ನಿನಗಿಷ್ಟ ಆದ್ರೆ ನನಗೂ ಇಷ್ಟ. ಮಳೆ ನಿಂತೋಯ್ತು. ಮತ್ತೆ ವಾಪಸ್ ಶುರು ಮಾಡೋ ಅಲ್ವ ತಮ್ಮ? ಅರೆ ಮಳೆ ಸ್ಕೂಟರ್ ಅಲ್ಲ, ಕಿಕ್ ಮಾಡಿದಾಗ ಸ್ಟಾರ್ಟ್ ಆಗೋಕೆ. ಓಹೋ, ಬನ್ನಿ. ಹೆಚ್ಚು ಮಳೆಯಲ್ಲಿ ನೆನೆದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ಮಳೆ ಅಂತೂ ಬರ್ತಾನೆ ಇಲ್ಲ, ಮತ್ತೆ ಆರೋಗ್ಯ ಕೆಡೋದು ಹೇಗೆ? ಅಮ್ಮ ಹಾಲುವಿನ ಪರೋಟ ಮಾಡ್ತಾನೆ ಇರ್ತಾಳೆ. ನಗರದಲ್ಲಿ ಮಳೆಯಂತೂ ಬರ್ತಾ ಹೋಗ್ತಾ ಇರ್ತದೆ. ಹುಡಿ ಚಪ್ಪಾಳೆ. ಇದರಲ್ಲಿ ಚಪ್ಪಾಳೆ ಹೊಡೆಯೋಕೆ ಏನ್ ವಿಷಯ ಇದೆ? ಕನ್ನ ಸಾಹೇಬ್ರ ಅಮ್ಮ ಆಲೂದು ಪರೋಟ ಮಾಡ್ತಾರಲ್ವಾ? ಏ ಕೂತಿ, ನಾನು ಪರೋಟದ ಬಗ್ಗೆ ಅಲ್ಲ, ಮಳೆಯ ಬಗ್ಗೆ ಮಾತನಾಡ್ತಿದ್ದೇನೆ. ಹುಯ್. ನಿಮ್ಮಮ್ಮ ಮಳೆ ಮಾಡ್ತಾರಾ? ಅವರಿಗೆ ಹೇಳಿ ಅಲ್ವಾ ಇಲ್ಲಿ ಕಳಿಸೋಕೆ, ನಮ್ಗೆ ನೆನಿಬೇಕು. ಓ ಯಾರು ಮಳೆಯ ಮಜಾ ತಗೊಳ್ಬೇಕು ಅಂತ ಹೇಳಿದ್ರೆ ಕಾಡಿಗೆ ಹೋಗಿ. ಫಾರೆಸ್ಟ್ ಆಫೀಸರ್ ನನ್ನ ಗೆಳೆಯ. ಕಾಟೇಜ್ ನಲ್ಲಿ ಇರೋಣ, ಕಾಡಿನಲ್ಲಿ ಮಳೆಯ ಮಜಾ ತಗೊಳ್ಳೋಣ. ಹುಡಿ ಚಪ್ಪಾಳೆ. ಟೈರ್ ನಿಂದ ಗಾಳಿ ತೆಗೆದ್ರೆ ಆಗುತ್ತೆ ಖಾಲಿ. ಇವತ್ತಂತೂ ನನ್ನ ಮಾತಿಗೆ ಎಲ್ರು ಹೊಡೆದ್ರು ತಾಳಿ. ಹೊಡಿ ಚಪ್ಪಾಳೆ. ನೀವು ಹೇಳಿರೋ ಮಾತೆ ಅಂತದ್ದು. ಇದೇ ನೆಪದಿಂದ ಪಿಕ್ನಿಕ್ ಕೂಡ ಆಗುತ್ತೆ. ಅದ್ಭುತ ಅದ್ಭುತ ಅದ್ಭುತ, ಇವತ್ತೇ ಹೋಗೋಣ. ಇನ್ನು ಜೋರಾಗಿ ಓಡಿಸಿ, ಇನ್ನು ಜೋರಾಗಿ ಓಡಿಸಿ. ಓ, ಜೀಪ್ ಹಾಳಾಯ್ತು ಖನ್ನ ಸಾಹೇಬ್ರೆ. ರಾಗಿ ಹೊಲದಲ್ಲಿ ಬೆಳೆದಿದೆ ಸೊಂಪಾದ ಮಾವಿನ ತೋಪು. ಮಕ್ಕಳೇ, ಈಗ ಎಲ್ರೂ ಸೇರಿ ತಳ್ಳಬೇಕಿದೆ ಜೀಪು. ಹುಡಿ ಚಪ್ಪಾಳೆ. ಓಕೆ ರೀ, ಚಪ್ಪಾಳೆ ಹೊಡಿಬಿಡಿ, ಜೀಪನ್ನ ತಳ್ಳಿಬಿಡಿ. ಗೆಸ್ಟ್ ಹೌಸ್ ಹತ್ತಿರದಲ್ಲೇ ಇದೆ, ನಾವು ತಲುಪಿ ಬಿಡ್ತೇವೆ. ಹೊಡಪ್ಪ, ಹೊಡು ಹೊಡು. ನಡೀರಿ, ಇಲ್ಲಿಂದ ನಡೀರಿ. ಓಹೋ ಓಹೋ, ಬಿಡ ಬಿಡ ಬಿಡ. ಓಹೋ ಅರೆ, ಟ್ರೈನ್ ಪ್ಲಾಟ್ಫಾರ್ಮ್ ಇಂದ ಹೋಗ್ತಾ ಇದೆ ನೋಡಿ. ಮರದ ಕೊಂಬೆ ಮುರಿತಾ ಇದೆ. ಹುಡಿ ಚಪ್ಪಾಳೆ. ಕತ್ತೆ, ಅದು ಚಪ್ಪಾಳೆ ಹೊಡೆಯೋ ಟೈಮ್ ಆಗಿತ್ತಾ? ಕನ್ನ ಸಾಹೇಬ್ರಿಗೆ ಯಾರು ಏನು ಹೇಳಲ್ಲ. ಅದೇನು ಶಾಯರಿ ಕೇಳಿಸೋ ಟೈಮ್ ಆಗಿತ್ತಾ? ಕೇಳಿ, ಬನ್ನಿ ಇಲ್ಲಿಂದ ಹೊರಡುವ.
ಉಯ್, ಉಯ್. ನಾವು ಖನ್ನಾ ಸಾಹೇಬ್ರು ಮತ್ತೆ ಕಾಟ್ಕರ್ ಮೇಡಮ್ ಅನ್ನ ಬಚಾವ್ ಮಾಡ್ಬೇಕು. ಬನ್ನಿ. ಆ, 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 ಕಿಟಿ ಆ, 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 ಆ. ಉಯ್, ಅರೆ, ಉಯ್. ಆ, ಉಯ್. ಅರೆ ಕಾಪಾಡಿ, ನನಗೆ ಈಜೋಕೆ ಬರಲ್ಲ. ಕತ್ತೆ ಹಾರೋದಾದ್ರೂ ಬರ್ತದಲ್ಲೋ ನಿನ್ಗೆ? ಥ್ಯಾಂಕ್ ಯು, ಮರ್ತು ಬಿಟ್ಟಿದ್ದೆ. ನನ್ಗನ್ಸುತ್ತೆ ನಾವು ದಾರಿ ತಪ್ಪಿದ್ದೀವಿ ಅಂತ. ಹ್ಮ್, 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 ಹ್ಮ್. ಇದೇ ದೋಣಿಯಲ್ಲಿ ಕೂತ್ಕೊಳ್ಳೋಣ. ಮೇಡಮ್ ಮತ್ತು ಖನ್ನಾ ಸಾಹೇಬ್ರು ಫಾರೆಸ್ಟ್ ಆಫೀಸರ್ನ ಸಹಾಯದಿಂದ ನಮ್ಮನ್ನು ಹುಡುಕಬಹುದು. ಹೌದಾ? ಹಾಗಿದ್ರೆ ಅವರನ್ನ ಯಾರು ಹುಡುಕೋದು ತಮ್ಮ? ಓಯ್, ಖನ್ನಾ ಸಾಹೇಬ್ರು ತಮ್ಮ ಗೆಳೆಯ ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿ ಕರಿಬಹುದು. ನೀನ್ ಅವರ ಟೆನ್ಷನ್ ತಗೋಬೇಡ. ಬನ್ನಿ. ನಮ್ಮ ದೋಣಿಯ ಕೆಳಗೆ ಮರ ಬಂತು. ಹಾ? ಕತ್ತೆ, ದೋಣಿ ಕೆಳಗೆ ಮರ ಬೆಳೆದಿದ್ದಲ್ಲ, ದೋಣಿ ಮರದಲ್ಲಿ ಸಿಕ್ಕಿ ಬಿದ್ದಿದ್ದು. ಹ್ಮ್? ಅರೆ, ನಾವು ಪ್ರವಾಹದಲ್ಲಿ ಸಿಕ್ಕಿದ್ವಿ. ಈಗ ಏನ್ ಮಾಡೋದು? ಮರದಿಂದ ಹೊರಟ್ರೆ ನೆರೆಯಲ್ಲಿ ಸಿಕ್ಕಾಕೋತೀವಿ. ನೆರೆ ನೀರು ಕಡಿಮೆ ಆದ್ರೆ ಮರದಿಂದ ಬಿದ್ದು ಹೋಗ್ತೀವಿ. ಜಾಸ್ತಿ ಪ್ರಾಬ್ಲಮ್ ಇರುವುದು ಏನು, ಮರವಾ ಅಲ್ಲ ಪ್ರವಾಹ? ದೋಣಿಯಲ್ಲಿ ನಡೆಸುವುದಿದೆ, ದೋಣಿ ನಡೆಸು. ಆ, ಯಾ. ಇಲ್ಲಿ 4 ಕಡೆ ನೀರೇ ನೀರಿದೆ. ಎಲ್ಲೂ ದಡ ಕಾಣಿಸ್ತಾನೆ ಇಲ್ಲ. ಯಾ. ಯಾ. ಆ ಕಡೆ ಪರ್ವತ ಇದೆ. ಎನಿ ಡೌಟ್? ನಮಗೆ ದಡಕ್ಕೆ ಹೋಗ್ಬೇಕು, ಗುಡ್ಡೆಗಲ್ಲ. ಎಸಿ, ಅದನ್ನ ನೀರಿಗೆ ಎಸಿ. ಶಾಶ್ವತವಾಗಿ ಬಿಡುಗಡೆ ಸಿಗತ್ತೆ ಇದರಿಂದ. ಗ್ರಾಮ ಬಂತು, ಬನ್ನಿ ನಾವು ಅವರ ಹತ್ರ ಹೋಗೋಣ. ಅರೆ ಕತ್ತೆ, ಅವರೇ ನೆರೆಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಮತ್ತೆ ಟ್ಯಾರಿಸಲ್ಲಿ ಯಾಕೆ ನಿಂತಿದ್ದಾರೆ? ಮನೆಯೊಳಗಡೆ ಯಾಕೆ ಹೋಗುದಿಲ್ಲ? ಕಾಣಿಸ್ತಿಲ್ವಾ? ಮನೆಯಲ್ಲಿ ನೀರು ತುಂಬಿದೆ. ಎಷ್ಟು ಒಳ್ಳೆ ಜನರು, ನಮ್ಮನ್ನು ಕಾಪಾಡಬೇಕು ಅಂತಿದ್ದಾರೆ. ಅರೆ, ಅವರು ಅವರನ್ನ ಕಾಪಾಡೋಕೆ ನಮಗೆ ಹೇಳ್ತಿದ್ದಾರೆ. ನಾವು ಅವ್ರನ್ನ ಕಾಪಾಡ್ಬೇಕು. ಮೊದಲು ನಮ್ಮನ್ನು ಪಾರು ಮಾಡಿಕೊಳ್ಳೋಣ. ಎನಿ ಡೌಟ್? ಕಿಟ್ಟಿ ಸರಿಯಾಗಿ ಹೇಳ್ತಿದ್ದಾಳೆ. ನಮ್ಮ ಬಳಿ ದೋಣಿ ಇದೆ, ನಾವು ಅವರಿಗೆ ಸಹಾಯ ಮಾಡಬಹುದು. ಇವ್ರದ್ದು ಯಾರ್ದಾದ್ರೂ ದೋಣಿ ಆಗಿದ್ರೆ ಮತ್ತೆ ನಮ್ಮಿಂದ ದೋಣಿಯನ್ನು ಕಿತ್ಕೊಂಡು ನಮ್ಮನ್ನು ಪೊಲೀಸಿಗೆ ಒಪ್ಪಿಸಬಹುದು. ಹನಿ, ಸ್ವಲ್ಪ ಹೊತ್ತು ಸುಮ್ನೆ ಕೂತ್ಕೋ. ಎಷ್ಟು ಹೊತ್ತು? 20 ವರ್ಷ. ಅಯ್ಯಯ್ಯೋ, ಆ, 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 ಆ. ನಾನು ಹೇಳಿದ್ದೆ, ನೋಡಿ ಪೊಲೀಸ್ನವ್ರು ಬಂದ್ರು. ಡಂಬೋ, ಅವರು ಆರ್ಮಿಯವರು. ಒಂದು ದೋಣಿಗೋಸ್ಕರ ಆರ್ಮಿಯವ್ರನ್ನ ಕಳಿಸಿದ್ರಾ? ಅರೆ ಕತ್ತೆ, ಅವ್ರ ಗ್ರಾಮದವ್ರನ್ನ ಕಾಪಾಡೋಕೆ ಬಂದಿರೋದು. ಈಗ ನಾವು ಹೋಗೋಣ, ನಮ್ಮ ಅಗತ್ಯ ಇಲ್ಲ. ಹಾ, ನಡೀರಿ. ಏನ್ ಮಾಡ್ತಿದ್ದಿ? ಮುಳುಗುತ್ತೆ. ಪೋಪಟ್ ದೋಣಿಯಿಂದ ಪರ್ವತಕ್ಕೆ ಹೋಗಲು ಹೇಳ್ತಿದ್ದಾನೆ.
ಗಾಡ್ ನೀವೆಲ್ಲ ಚೆನ್ನಾಗಿದ್ದೀರಿ. ಈ ದೋಣಿ ಯಾರದ್ದ? ಪೈಲ್ವಾನ್ ಅಖಾಡದಲ್ಲಿ ಪೆಟ್ಟು ತಿಂದು ನರಳುತ್ತಾ ಇದ್ದಾನೆ. ಆಫೀಸರ್, ನೀವು ದೋಣಿಯ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಹುಡುಕಿಪಳೆ. ಏಕೆಂದ್ರೆ ಹಳ್ಳಿಯವರು ಹೇಳ್ತಾ ಇದ್ದಾರೆ ಈ ದೋಣಿಯವರು ಅವರ ಜೀವ ಉಳಿಸ್ಲಿಕ್ಕೆ ಸಹಾಯ ಮಾಡಿದ್ರು ಅಂತ. ಅದು ನಾವೇ ಆಫೀಸರ್, ನಾವೇ ಎಲ್ರಿಗೆ ಸಹಾಯ ಮಾಡ್ತಿದ್ವಿ. ಶಹಬಾಷ್, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಿಮ್ಗೆ ಬ್ರೇವರಿ ಅವಾರ್ಡ್ ಸಿಗುತ್ತೆ. ಒಂದ್ ನಿಮಿಷ, ಲೈನ್ ನಲ್ಲಿ ಬಂದ್ರೆ ರೇಷನ್ ಕಾರ್ಡ್ ಸಿಗುತ್ತೆ. ಮಕ್ಳೇ, ನಿಮ್ಮೆಲ್ಲರಿಗೂ ಬ್ರೇವರಿ ಅವಾರ್ಡ್ ಸಿಗುತ್ತೆ. ಹೊಡಿ ಚಪ್ಪಾಳೆ. ಸರ್ಕಾರ ಏನ್ ಮಾಡುತ್ತೋ ಅದು ಮಾಡುತ್ತೆ. ಆದ್ರೆ ಈ ಒಳ್ಳೆ ಕಾರ್ಯಕ್ಕಾಗಿ ನಾನ್ ನಿಮ್ಗೆ ಬಹುಮಾನ ಕೊಡ್ತೀನಿ. ಹೇಳಿ, ನಾನ್ ನಿಮ್ಮೆಲ್ಲರಿಗಾಗಿ ಏನು ಮಾಡ್ಲಿ? ಮಳೆಯ ಮಜಾ ನಮ್ಮ ಗಾರ್ಡನ್ ಅಲ್ಲೇ ಚೆನ್ನಾಗಿರುತ್ತೆ. ನಮಗ್ ಗೊತ್ತಿರ್ಲಿಲ್ಲ ಮಳೆ ಇಷ್ಟು ಅಪಾಯಕಾರಿಯಾಗಿರುತ್ತೆ ಅಂತ. ತಮ್ಮ, ನನಗೆ ಅದು ಈಗ ಗೊತ್ತಾಗಿದ್ದು. ನನಗೆ ಅನಿಸ್ತಾ ಇತ್ತು ಪ್ರವಾಹ ಅಪಾಯಕಾರಿ ಅಂತ. ಎಸಿಯವನನ್ನ ಈಗಲೂ ಹೇಳ್ತೀನಿ, ನೀರಿಗೆ ಎಸಿಯವನನ್ನ. ಅರೆ ತಳ್ಳು ನೀರಿಗೆ.